ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಹಾಗೂ ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ದಿನಾಂಕ 19ರಿಂದ ನಾಳೆ 23ನೇ ತಾರೀಕಿನವರೆಗೆ ಸಾರಿಪುತ್ರ ಬುದ್ಧ ವಿಹಾರದಲ್ಲಿ ವಿಪಶ್ಯನ ಧ್ಯಾನ ಹಾಗೂ ಯೋಗ ಶಿಬಿರವನ್ನು ನಾವೆಲ್ಲರೂ ಕೂಡ ಹಮ್ಮಿಕೊಂಡು ಸುಮಾರು 3 ದಿನಗಳಿಂದ ಎಲ್ಲ ಉಪವಾಸಕರು ಈ ಕಾರ್ಯಕ್ರಮದಲ್ಲಿ 4 ದಿನಗಳಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಯೋಗ ಮತ್ತು ವ್ಯಾಯಾಮವನ್ನು ಮಾಡಿ ಮತ್ತು ಧ್ಯಾನ ಮಾಡುವ ಮುಖಾಂತರ ಮನಸ್ಸಿನ ಏಕಾಗ್ರತೆ ಮತ್ತು ಶಾರೀರಿಕ ನೋವುಗಳಾದಂಥ ಮಂಡೆ ನೋವು, ಸೊಂಟ ಬೇನೆ, ಕುತ್ತಿಗೆ ಬೇನೆ ಇವೆಲ್ಲಗಳ ನಿವಾರಣೆಗೆ ಏನು ಬೇಕು ಆ ಎಲ್ಲ ಆಸನಗಳನ್ನು ನಮ್ಮ ಪೂಜ್ಯ ಮಡಿವಾಳಪ್ಪ ದೊಡ್ಡಮನಿ ಸರ್ ಅವರು ಬಹಳ ಅತ್ಯುತ್ತಮವಾಗಿ ನಮಗೆ ಸರಳವಾಗಿ ಹೇಳಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಧನ್ಯವಾದ ಅರ್ಪಿಸ್ತೇನೆ. ನಾಳೆ ಭಗವಾನ್ ಗೌತಮ ಬುದ್ಧರ 2568ನೇ ಜನ್ಮೋತ್ಸವವನ್ನು ನಾವು ಅತ್ಯಂತ ಅದ್ದೂರಿಯಾಗಿ ಸಾರಿಪುತ್ರ ಬುದ್ಧ ವಿಹಾರದಲ್ಲಿ ಮಾಡ್ತಾ ಇದ್ದೀವಿ. ಮೊದಲಿಗೆ ಆಯುಷ್ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಸಮೀಪ ಇರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧರ ಒಂದು ಭವ್ಯ ಮೆರವಣಿಗೆಯನ್ನು ಬೆಳ್ಳಿ ರಥದಲ್ಲಿ ಮಾಡಿಕೊಂಡು ಬುದ್ಧ ವಿಹಾರಕ್ಕೆ ಬಂದು ಅಲ್ಲಿ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಮಾನ್ಯರು ಮಾತನಾಡಲಿದ್ದಾರೆ. ಬುದ್ಧರ ಜೀವನ ಮತ್ತು ಅವರ ಸಂದೇಶಗಳು ಜಗತ್ತಿಗೆ ಎಷ್ಟು ಪರಿಣಾಮಕಾರಿಯಾಗಿವೆ, ಆ ಮೂಲಕ ಜಗತ್ತಿನಾದ್ಯಂತ ಬೌದ್ಧ ಧರ್ಮ ಯಾವ ರೀತಿ ಪಸರಿಸಿತು, ಅದರಿಂದ ಭಾರತದ ಕೀರ್ತಿ ಜಗತ್ತಿನಾದ್ಯಂತ ಹೇಗೆ ಹರಡಿತು ಅನ್ನೋದ್ರ ಬಗ್ಗೆ ಬಹಳಷ್ಟು PhD ಪಡೆದಂಥ ಮತ್ತು ಹಿರಿಯ ವಾಗ್ಮಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಲಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಬೆಳಗ್ಗೆ 8:30 ಗಂಟೆಗೆ ಆಯುಷ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಹತ್ರ ಎಲ್ಲರೂ ಬಂದು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಬರುವಾಗ ಎಲ್ಲರೂ ಬಿಳಿ ಸಮವಸ್ತ್ರವನ್ನು ಧರಿಸಿಕೊಂಡು ಬರ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಇದೆ. ಎಲ್ಲರಿಗೂ 9 ಗಂಟೆಗೆ ಅಲ್ಪೋಪಹಾರದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ.